ಮಾನ್ಯ ಸಮೃದ್ಧಿ ಮಂಜಣ್ಣವರೇ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು, ನಮ್ಮ ಪಕ್ಷದ ಅಧ್ಯಕ್ಷರು ಹಿರಿಯರಾದಂತಹ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಸನ್ಮಿತ್ರರು ಜಗದೀಶ್ ಅವರೇ, ನಮ್ಮ ಎನ್.ಆರ್. ಸತ್ಯಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ಲಕ್ಷ್ಮಣನವರೇ, ವರ್ಧನ್ ಅವರೇ ಮತ್ತು ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕಿರಿಯರೇ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇವತ್ತು ಬಹಳ ಸಂತೋಷ ಆಗ್ತದೆ ನಮ್ಮ ಎಲ್ಲ ನಾಯಕರಿಗೂ, ನಮ್ಮ ಕಾರ್ಯಕರ್ತರಿಗೂ, ನಮ್ಮ ನಾಯಕರಿಗೂ. ಯಾಕಂದ್ರೆ ಆಲೂರು ಶ್ರೀನಿವಾಸ ಅವರನ್ನ ಶಾಸಕ ನೋಡಿದ್ವಿ, ಅವರನ್ನ ಮಂತ್ರಿಗಳಾಗಿ ಸಹ ನೋಡಿದ್ವಿ. 2 ಬಾರಿ ಅವರನ್ನು ಏನು ಆಯ್ಕೆ ಮಾಡಿದ್ವಿ, ಅಭೂತಪೂರ್ವವಾದ ಕೆಲಸಗಳನ್ನ ಇಡೀ ತಾಲೂಕಿನಾದ್ಯಂತ ಮಾಡಿದ್ರು. ಇವತ್ತು ಅವ್ರು ನಮ್ಮ ಮುಂದಿಲ್ಲ, ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಕಣ್ಣು ಬಂದಿದೆ. ಈಗ ಆಲೂರು ನಮ್ಮ ಸಮೃದ್ಧಿ ಮಂಡಳಿ ವಿಚಾರಕ್ಕೆ ಬಂದಾಗ ಆಗಾಗ ನಮ್ಮ ನಾಯಕರನ್ನೆಲ್ಲ ಒಂದ್ ಕಡೆ ಕೂತ್ಕೊಂಡಾಗ ಅವರೊಂದು ಮಾತು ಹೇಳ್ತಾ ಇರ್ತಾರೆ, ನೋಡೋಣ ಆಲೂರು ಸೇನನ್ನ ತೀರೋದ್ಮೇಲೆ ಬಹಳಷ್ಟು ವರ್ಷಗಳ ಕಾಲ ನಮಗೆ ಅಧಿಕಾರ ಇಲ್ಲ ಈ ತಾಲೂಕಲ್ಲಿ. ಅವ್ರು ತೀರೋದ್ರ ಹತ್ರ ಅವರ ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗೋಣ. ಇವತ್ತು ನಮ್ಗೆ ಅಧಿಕಾರಗಳ ಜನ ಕೊಟ್ಟಿದ್ದಾರೆ. ಇವತ್ತು ಆಲೂರು ಸೇನಣ್ಣವರ ಒಂದು ಹಾದಿ ಏನಿದೆ, ಆ ಹಾದಿಯಲ್ಲಿ ನಡೆದು ಅವರ ತರ ಏನ್ ಕೆಲಸ ಮಾಡ್ತಾರೋ ಅದೇ ರೀತಿ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಜನನ ಒಂದು ಋಣ ತೀರಿಸ್ಕೋಬೇಕು ಅಂತ ಹೇಳಿದ್ರು. ಅವ್ರು ಆಗಾಗ ಹೇಳ್ತಾ ಇದ್ದಾರೆ, ಹಣ ಅಧಿಕಾರ ಇವತ್ತು ಇರ್ತದೆ, ನಾಳೆ ಇರುತ್ತೋ ಇರಲ್ಲೋ, ಆದ್ರೆ ಇರಷ್ಟು ದಿವಸ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ಏನು 1000 ಮತಗಳನ್ನು ಕೊಟ್ಟು ನನ್ನ ಗೆಲ್ಲಿಸಿದ್ದಾರೆ, ಆ ಋಣ ನಾನು ತೀರಿಸ್ಕೋಬೇಕು. ಯಾವತ್ತು ನಾನು ಮುಂದಾಗಿ ಒಂದು ಋಣ ತೀರಿಸ್ಕೊಳ್ಳೋದು ಇರ್ತಕ್ಕಂಥ ಆಗಾಗ ತಮ್ಮ ಮಂದಾರದ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಇವತ್ತು ಮೊಟ್ಟ ಮೊದಲದಾಗಿ ನಿಮ್ಮ ಬೈಕ್ನೂರು ಹೋಬಳಿ ಪ್ರಾರಂಭ ಮಾಡಿದ್ದಾರೆ. ನಮ್ಮ 5 ಹೋಬಳಿಯಲ್ಲೂ ಕೂಡ ಬಹುತೇಕ ಕಾಮಗಾರಿಗಳನ್ನ ಇವತ್ತು ಮಾಡುವಂತಹ ಕೆಲಸವನ್ನ ಕೈಗೆತ್ತಿಕೊಂಡಿರ್ತಕ್ಕಂಥವರು. ಒಟ್ಟು 86 ಕಾಮಗಾರಿಗಳನ್ನ ಇಡೀ ತಾಲೂಕಿನ ಪ್ರಶಸ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಶಾಸಕರಿಂದ ಆಗ್ತಾ ಇದೆ. ಇವತ್ತು ನಮ್ಗೆಲ್ಲರೂ ಕೂಡ ಖುಷಿ ಆಗ್ತದೆ. ನಾವು ಚುನಾವಣೆ ಟೈಮಲ್ಲಿ ಬಹಳಷ್ಟು ಆಶ್ವಾಸನೆಗಳನ್ನು ಜನಕ್ಕೆ ಕೊಟ್ಟಿರ್ತೇವೆ. ನಮ್ಮ ಶಾಸಕರು ಮತ್ತು ನಮ್ಮ ನಾಯಕರ ಒಂದು ಕರ್ತವ್ಯ. ಇವತ್ತು ನಮ್ಮ ಶಾಸಕರು, ನಮ್ಮ ಗೌರವಾನ್ವಿತ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜನವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಂಠಘೋಷವಾಗಿ ಹೇಳ್ತಾ ಇದ್ವಿ, ಇವತ್ತು ನಮ್ಮ ಶಾಸಕರು ನಾವು ಏನು ಅವರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅದನ್ನು ಹುಸಿ ಮಾಡ್ತೀರಾ. ಇವತ್ತು ತಾಲೂಕಿನ ಒಂದು ಜನತೆಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ದುಡಿತಕ್ಕಂಥ ಒಂದು ಪಣ ಕೊಟ್ಟು ನಮ್ಮ ಸಮೃದ್ಧಿ ಮಂಜಣ್ಣವರು, ನಮ್ಮ ನಾಗರಾಜನವರ ಮಾರ್ಗದರ್ಶನದಲ್ಲಿ ಇವತ್ತು ಮುಂದೆ ಹೆಜ್ಜೆ ಹಾಕಿದ್ದಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ ವೇದಿಕೆಯಲ್ಲಿ, ನಮ್ಮ ತಾಲೂಕಿನ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು ಸಹ ನಿಮ್ಮ ಹಿಂದೆ ಇರ್ತೀವಿ. ನೀವು ಯಾವುದೇ ಜನಪರ ಕಾರ್ಯಕ್ರಮಗಳನ್ನ ಜನಪರ ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಾಗ ನಿಮ್ಮ ಹಿಂದೆ ಇರ್ತೀವಿ. ಸದಾ ಈ ತಾಲೂಕಿನ ಒಂದು ಜನತೆ ಸೇವೆ ಮಾಡಿ ನೀವು ಮುಂದೆ ಹೋಗ್ತಾ ಇದ್ರೆ ನಿಮ್ಮ ಹಿಂದೆ, ನಿಮ್ಮ ಮತ್ತು ನಾಗರಾಜನವರ ಹಿಂದೆ ನಾವು ಇರ್ತೀವಿ. ಈ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿ ಮಾಡಿ ಆಲೂರು ಸೇನೆಯಿಂದ ಏನು ಒಂದು ಇತಿಹಾಸವನ್ನ ಈ ತಾಲೂಕಲ್ಲಿ ಸೃಷ್ಟಿ ಮಾಡಿದ್ರು ಆ ಮಟ್ಟಕ್ಕೆ ನೀವು ಕೆಲಸ ಮಾಡಿ ಜನರ ಒಂದು ಆಶಾವಾದವನ್ನು ಸ್ಪಂದಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ, ಮುಂದಿನ ದಿನಗಳಲ್ಲಿ ಇವತ್ತು ಅವರು ಒಂದು ಆವೇದನೆ ಒಂದೇ, ಸರ್ಕಾರದಲ್ಲಿ ಅನುದಾನ ಇಲ್ಲ ಅಂತ, ಅನುದಾನ ಇಲ್ಲದೆ ಇರ್ತಕ್ಕಂಥ ಅನುದಾನಗಳನ್ನ ಅದು ಎಲ್ಲೆಲ್ಲಿ ಯಾವ ರೀತಿ ಅನುದಾನಗಳನ್ನು ಪ್ರಶಸ್ತಿಬೇಕಂತಕ್ಕಂಥ ಕೆಲಸವನ್ನು ಕೈಗೆತ್ತಿಕೊಂಡು ಇವತ್ತು ತಾಲೂಕಿನಾದ್ಯಂತ ಎಲ್ರಿಗೂ ಕಾಮಗಾರಿಗಳನ್ನು ಕೊಡುವಂತ ಕೆಲಸವನ್ನು ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಸರ್, ನಿಮಗೆ ನಮ್ಮ ತಾಲೂಕಿನ ಜನತೆ ಪರವಾಗಿ ನೀವು ಪಕ್ಷಾತೀತವಾಗಿ ಇವತ್ತೇನು ಕಾಮಗಾರಿಗಳನ್ನು ಕೈಗೊಂಡಿದ್ದೀರಿ ಅದಕ್ಕೆ ನಿಜವಾಗ್ಲೂ ಕೂಡ ನಿಮ್ಗೆ ಒಂದು ನಾವು ಆಭಾರಿ ಅಂತ ಹೇಳಿ ನಾನು ಮಾತು